ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ಆರ್ ಬಿ ಐನ ಪ್ರಕಾರ ಹಣದ ಪೂರೈಕೆಯನ್ನು ಚರ್ಚೆ ಮಾಡೋಣ. ಅಕಾರ್ಡಿಂಗ್ ಟು ಆರ್ ಬಿ ಐ, ಸಪ್ಲೈ ಮನಿ. The measure of money supply is an empirical matter. We study the various measures of money supply published by the RBI. Till 1967-1968, the RBI used to publish only a single measure of money, that's called M, defined as the sum of currency and demand deposits, both held by the public. Thereafter, the following conversation we call it narrow measures of money. From 1967 to 68, the RBI started publishing additionally a broader measure of money supply called aggregate monetary resources. It's called AMR. It was defined empirically as money narrowly dependent plus the time deposits of the bank held by the public from April 1977. Yet another change was introduced. Since then, RBI has been publishing data on four alternative measures of money supply in place of the earlier two. The new measures are denoted by M1, M2, M3 and M4. The two earlier measures were represented by M and AMR. Now let us discuss what is the M1, what is the M2, what is the M3 and what is the M4. ಹಣದ ಪೂರೈಕೆಯ ಮಾಪನ ಪ್ರಾಯೋಗಿಕ ವಿಷಯ ಅಂತ ಹೇಳ್ಬೋದು. ಆರ್ ಬಿ ಐ 1967-68ರವರೆಗೆ ಕೇವಲ ಒಂದೇ ಒಂದು ಹಣದ ಅಳತೆಯನ್ನು ಮಾತ್ರ ಪ್ರಕಟಿಸ್ತಾ ಇತ್ತು. ಹಣದ ಪೂರೈಕೆಯ ಅಳತೆಯನ್ನು ಪ್ರಕಟಿಸ್ತಾ ಇತ್ತು. ಅದನ್ನು ಎಮ್ ಅಂತೇಳಿ ಕರಿತಿದ್ವಿ. ಎಮ್ ಯಾವುದನ್ನು ಪ್ರತಿನಿಧಿಸ್ತಿತ್ತು ಅಂತಂದರೆ, ಸಾರ್ವಜನಿಕರು ಹೊಂದಿರತಕ್ಕಂಥ ಕರೆನ್ಸಿ ಮತ್ತು ಬೇಡಿಕೆ ಠೇವಣಿಗಳ ಒಟ್ಟು ಮೊತ್ತವನ್ನು ಹಣದ ಪೂರೈಕೆ ಅಂತೇಳಿ ಆರ್ ಬಿ ಐ ವ್ಯಾಖ್ಯಾನಿಸ್ತಾ ಇತ್ತು. ಅದನ್ನು ಎಮ್ ಅಂತೇಳಿ ಕರಿತಿತ್ತು. ಆರ್ ಬಿ ಐ 1967-68ರ ನಂತರ ವಿಶಾಲವಾದಂಥ ಅಥವಾ ಭಾಳಷ್ಟು ದೊಡ್ಡದಾದ ಹಣದ ಒಂದು ಪೂರೈಕೆ ಅಳತೆಯನ್ನು ಪ್ರಕಟಿಸಲಿಕ್ಕೆ ಪ್ರಾರಂಭ ಮಾಡಿತು. ಇದನ್ನು ಒಟ್ಟು ಹಣಕಾಸು ಸಂಪನ್ಮೂಲಗಳು ಎಂದು ಕರೆಯಲಾಗ್ತದೆ, AMR ಅಂತೇಳಿ, ಅಗ್ರಿಗೇಟ್ ಮಾನಿಟರಿ ರಿಸೋರ್ಸ್ ಅಂತೇಳಿ. ಇದನ್ನು ಪ್ರಾಯೋಗಿಕವಾಗಿ ಸಂಕುಚಿತ ಹಣ ಅಂತೇಳಿ ವ್ಯಾಖ್ಯಾನಿಸಲಾಗಿದೆ. ಸಾರ್ವಜನಿಕರಿಗೆ ಬರೀ ಇರತಕ್ಕಂಥ ಸಮಯ ಠೇವಣಿಗಳನ್ನ ಇದು ಒಳಗೊಂಡಿರ್ತದೆ. 1977 ಏಪ್ರಿಲ್ದಿಂದ ಈ ಬದಲಾವಣೆ ಪರಿಚಯಿಸಲಾಯಿತು. ಆ ದಿನದಿಂದ ಆರ್ ಬಿ ಐ ಹಣದ 4 ಪರ್ಯಾಯ ಕ್ರಮಗಳ ಬಗೆಗೆ ಹಿಂದಿನ 2 ಸ್ಥಾನಗಳ ದತ್ತಾಂಶವನ್ನು ಸಹ ಪ್ರಕಟಿಸ್ತದೆ. ಅವುಗಳ 4 ಕ್ರಮಗಳನ್ನ M1, M2, M3 ಅಂತೇಳಿ ಸೂಚಿಸಲಾಗ್ತದೆ. ಹಿಂದಿನ 2 ಕ್ರಮಗಳನ್ನ AMR ಇಂದ ಪ್ರತಿನಿಧಿಸಲಾಗ್ತಿತ್ತು. ಅಂದರೆ ಇದರರ್ಥ ಹಣದ ಪೂರೈಕೆ ಏನಿದೆ ಆರ್ ಬಿ ಐ ಪ್ರಕಾರ 3 ಹಂತಗಳಲ್ಲಿ ವಿಕಾಸ ಇತ್ತು. 67-68, 67-68ರ ನಂತರ ಮತ್ತು 77ರ ನಂತರ. ಈಗ ಸದ್ಯದ ಚಾಲ್ತಿಯಲ್ಲಿರ್ತಕ್ಕಂಥ ಆರ್ ಬಿ ಐನ ಪ್ರಕಾರ ಹಣದ ಪೂರೈಕೆಯು M1, M2, M3, M4 ಅಂತೇಳಿ 4 ಭಾಗಗಳಲ್ಲಿ ಇದೆ. ಆ M1, M2, M3, M4 ಯಾವುದನ್ನು ಒಳಗೊಂಡಿದೆ ಅಂತೇಳಿ ನೋಡೋಣ. ನಾವು ಇದನ್ನು M1 ಒಂದು ವ್ಯಾಖ್ಯಾನಿಸಿದ್ರೆ, M1 = C + DD + OD ಅಂತೇಳಿ. ಇಲ್ಲಿ C refers to currency held by the public in terms of coins and paper notes. C ಏನೇನು ಸೂಚಿಸ್ತದೆ ಅಂತಂದರೆ, ಸಾರ್ವಜನಿಕರು ಹಣ ಮತ್ತು ನಾಣ್ಯದ ರೂಪದಲ್ಲಿ, ಅಂದರೆ ಕಾಗದ ಮತ್ತು ನಾಣ್ಯದ ರೂಪದಲ್ಲಿ ಹೊಂದಿರತಕ್ಕಂಥ ಹಣದ ಸಂಗ್ರಹವನ್ನು ಸೂಚಿಸ್ತದೆ. ಅದರರ್ಥ ಸಿ ಒಳಗೊಂಡಿರ್ತಕ್ಕಂಥ ಅಂಶಗಳು ಚಲಾವಣೆಯಲ್ಲಿರುವ ನೋಟುಗಳು, ಚಲಾವಣೆಯಲ್ಲಿರುವ ನಾಣ್ಯಗಳು, ಜೊತೆಗೆ ಸಣ್ಣ ಸಣ್ಣ ನಾಣ್ಯಗಳು ಇರಬಹುದು, ಎಲ್ಲ ಬ್ಯಾಂಕ್ಗಳು ಹೊಂದಿರತಕ್ಕಂಥ ನಗದು ಮೀಸಲು. ಸಿ ಕನ್ಸಿಸ್ಟ್ ನೋಟ್ಸ್ ಇನ್ ಸರ್ಕ್ಯುಲೇಷನ್. Second one is circulation of rupee coins as well as small coins. Cash reserve on hand with all banks. DD. DD refers to demand deposits of the people with the commercial bank. It means deposits held by a bank in other banks are excluded from these measures. Only the people demand deposits ಕನ್ಸಿಡರ್ಡ್. ಅಂದರೆ ಡಿ ಡಿ ಅನ್ನೋದು
ಸಾರ್ವಜನಿಕರು ಬ್ಯಾಂಕ್ಗಳೊಂದಿಗೆ ಹೊಂದಿರತಕ್ಕಂಥ ಬೇಡಿಕೆಯ ಠೇವಣಿಗಳನ್ನು ಪ್ರತಿನಿಧಿಸ್ತದೆ. ಈ ಬೇಡಿಕೆ ಠೇವಣಿಗಳು ಅಂತೇಳಿ ಬಂದಾಗ ಒಂದು ಬ್ಯಾಂಕು ಇನ್ನೊಂದು ಬ್ಯಾಂಕಿನೊಂದಿಗೆ ಹೊಂದಿರತಕ್ಕಂಥ ಬೇಡಿಕೆ ಠೇವಣಿಗಳನ್ನ ಇದರಿಂದ ಹೊರಗಿಡಲಾಗ್ತದೆ. ಇನ್ನು ಅದರ್ ಡಿಮಾಂಡ್ ಡಿಪಾಸಿಟ್ಸ್ ಓಡಿ ಇತರೆ ಒಂದು ಬ್ಯಾಂಕಿನೊಂದಿಗೆ ಹೊಂದಿರತಕ್ಕಂಥ ಠೇವಣಿಗಳನ್ನು ಸಹ M1 ಸೂಚಿಸ್ತದೆ. ಹಾಗಾಗಿ M1 ನಾವು ಸಾಮಾನ್ಯವಾಗಿ ನ್ಯಾರೋ ಮನಿ ಅಂತೇಳಿ ಕರಿತೀವಿ. ಅಂದರೆ ಇದು ಸಂಕುಚಿತ ಹಣ ಅಂತ ಕರಿತೀವಿ. ಭಾಳಷ್ಟು ಸಂಕುಚಿತ ಹಣ ಅಂದರೆ ವಿಶಾಲ ವ್ಯಾಪ್ತಿಯನ್ನು ಹೊಂದಿಲ್ಲ ಅಂಥೇಳಿ ಇದು M1 ಒಳಗೊಂಡಿರ್ತದೆ. ಇನ್ನು M2 ಏನಿದೆ, ಈ M2 is equal to M1 plus deposits with the post office saving account bank. It means M2 include M1 and plus deposits with the post office saving bank account. The people having deposits with the post office bank, it's included in M2. The reason why money supply M2 has been distributed by M1 is that saving deposit with the post office saving banks are not as liquid as demand deposits with the commercial bank and cooperative banks. That's why the difference between M1 and M2. ಅಂದರೆ M2 is equal to M1 ಮತ್ತು ಪೋಸ್ಟ್ ಆಫೀಸ್ ಉಳಿತಾಯ ಬ್ಯಾಂಕ್ ಖಾತೆಯಲ್ಲಿ ಒಳಗೊಂಡಿರ್ತಕ್ಕಂಥ ಠೇವಣಿಗಳನ್ನ ಒಳಗೊಂಡಿರುತ್ತದೆ. ಯಾಕೆ ಇದನ್ನು M1 M1ದಿಂದ ಪ್ರತ್ಯೇಕಿಸಿದ್ದಾರೆ ಅಂತಂದರೆ, ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಉಳಿತಾಯ ಬ್ಯಾಂಕ್ ಠೇವಣಿಗಳು ವಾಣಿಜ್ಯ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕ್ ಠೇವಣಿಗಳಷ್ಟು ದ್ರವ್ಯತೆಯನ್ನು ಹೊಂದಿರೋದಿಲ್ಲ. ಹಾಗಾಗಿ M2 ಪರಿಕಲ್ಪನೆ ತೆಗೆದುಕೊಳ್ಳಲಾಗ್ತದೆ. M3 ಈಕ್ವಲ್ ಟು M1 ಪ್ಲಸ್ ನೆಟ್ ಟೈಮ್ ಡಿಪಾಸಿಟ್ಸ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್. M3 money is also called as broad money. M3 M1 ಜೊತೆಗೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ನಿವ್ವಳ ಅವಧಿ ಠೇವಣಿಗಳನ್ನ ಒಳಗೊಂಡಿರ್ತದೆ. ನಿವ್ವಳ ಅವಧಿ ಠೇವಣಿಗಳು ಕೇವಲ ವಾಣಿಜ್ಯ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ, ಅಂದರೆ ಇಲ್ಲಿ M1ಗೂ M3ಗೂ ವ್ಯತ್ಯಾಸ ಇಷ್ಟೇ. M1ನಲ್ಲಿ ಅವಧಿ ಠೇವಣಿಗಳನ್ನ ತೆಗೆದುಕೊಂಡಿರೋದಿಲ್ಲ, M3ನಲ್ಲಿ ಅದನ್ನು ತೆಗೆದುಕೊಳ್ತೀವಿ. ಆದರೆ ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಉಳಿತಾಯ ಖಾತೆಯ ಠೇವಣಿಗಳನ್ನ ಇದರೊಳಗಡೆ ನಾವು ತಗೊಳ್ಳೋದಿಲ್ಲ. M3 ಹಣವನ್ನು ನಾವು ವಿಶಾಲ ಹಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ M1 is equal to M3 plus total deposit with the post office other than in the form of national savings certificate. ಅಂದರೆ M3 ಅನ್ನೋದು M4 ಅನ್ನೋದು M3 ಹಣವನ್ನು ಒಳಗೊಂಡಿರ್ತದೆ. M3 ಹಣ ಅಂತಂದರೆ DD OD C ಪ್ಲಸ್ ನೆಟ್ ಟೈಮ್ ಡಿಪಾಸಿಟ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಹೊರತುಪಡಿಸಿ ಅಂಚೆ ಠೇವಣಿಗಳನ್ನ ಒಳಗೊಂಡಿರ್ತದೆ. ನಾವು ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಯ ಪತ್ರಗಳಂತೇಳಿ ಕೊಂಡುಕೊಳ್ತೀವಿ. ಆ ಉಳಿತಾಯ ಖಾತೆಯ ಪತ್ರಗಳಲ್ಲಿರ್ತಕ್ಕಂಥ ಹಣದ ಪೂರೈಕೆಯಲ್ಲಿ RBI ತೆಗೆದುಕೊಳ್ಳೋದಿಲ್ಲ. ಅದರ ಬದಲಾಗಿ ಕೇವಲ ಅಂಚೆ ಕಚೇರಿಯ ಇತರೆ ಠೇವಣಿಗಳನ್ನ ಮಾತ್ರ ಪರಿಗಣಿಸ್ತದೆ. ಇದನ್ನು ನಾವು M4 ಅಂತೇಳಿ ಕರಿಬೋದು. ಹೀಗೆ RBI ಹಣದ ಪೂರೈಕೆಯನ್ನು M1 M2 M3 M4 ಅಂತೇಳಿ ವಿಂಗಡಿಸಿದೆ. ನಾವು ಇವಾಗ ಹಣ ಮತ್ತು ಸಾಮೀಪ್ಯದ ಹಣ ಅಂತೇಳಿ ನೋಡೋಣ. ಈಗಾಗಲೇ ನಿಮ್ಗೆ ಹಣದ ಬಗ್ಗೆ ಗೊತ್ತಿದೆ. ಹಾಗಾಗಿ ನಾವು ಹಣ ಮತ್ತು ಸಾಮೀಪ್ಯದ ಹಣ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತೇಳಿ ನೋಡೋಣ. Near money or quasi money consist of high liquid assets which are not cash but can easily be converted into cash. Examples: saving accounts, money market funds, bank time deposits, it calls certificates of deposit, government treasury securities such as T-bills, it's called T-bills, bonds near their redemption date. ಅಂದರೆ ಈ ಸಾಮೀಪ್ಯದ ಹಣ ಅಂತಂದರೆ ಇದು ಹಣದ ರೂಪದಲ್ಲಿ ಇರೋದಿಲ್ಲ, ಆದರೆ ಹೆಚ್ಚು ದ್ರವ್ಯತೆಯನ್ನು ಹೊಂದಿದ್ದು ಸುಲಭವಾಗಿ ಹಣದ ರೂಪಕ್ಕೆ ಪರಿವರ್ತಿಸಬಹುದಾದಂಥ ಹಣವನ್ನು ನಾವು ಸಾಮೀಪ್ಯದ ಹಣ ಅಂತೇಳಿ ಕರಿತೀವಿ. ಇದು ಉಳಿತಾಯ ಖಾತೆಗಳ ರೂಪದಲ್ಲಿರ್ತದೆ ಅಥವಾ ಹಣದ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ
ನಿಧಿಗಳ ರೂಪದಲ್ಲಿರ್ತದೆ, ಬ್ಯಾಂಕ್ನಲ್ಲಿರ್ತಕ್ಕಂತಹ ಅವಧಿ ಠೇವಣಿಗಳ ರೂಪದಲ್ಲಿರ್ತದೆ, ಅಥವಾ ಟ್ರೆಜರಿ ಬಿಲ್ಗಳು ಸರ್ಕಾರ ನೀಡ್ತಕ್ಕಂಥ ಖಜಾನೆಯ ಭದ್ರತೆಗಳ ರೂಪದಲ್ಲಿರ್ತದೆ. ಇದನ್ನು ಟಿ ಬಿಲ್ಸ್ ಅಂತೇಳಿ ಸಂಕ್ಷಿಪ್ತವಾಗಿ ಕರಿತೀವಿ. ಮತ್ತು ಬಾಂಡುಗಳು ಸುಲಭ ಅಂದರೆ ಪಕ್ವದ ದಿನಾಂಕ ಸಮೀಪ ಇರ್ತಕ್ಕಂಥ ಬಾಂಡ್ಗಳು, ಇವುಗಳ ರೂಪದಲ್ಲಿರ್ತಕ್ಕಂಥ ಹಣವನ್ನು ನಾವು ಸಾಮೀಪ್ಯದ ಹಣ ಅಂತೇಳಿ ಕರಿತೀವಿ. ಸಾಮೀಪ್ಯದ ಹಣದ ನಡುವೆ ಏನು ವ್ಯತ್ಯಾಸ ಇದೆ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮನಿ ಆ್ಯಂಡ್ ನಿಯರ್ ಮನಿ? Money consists of coins, currency, notes and demand deposits with the banks. But near money includes the financial assets like time deposit, bond, share, bills of exchange. ಅಂದರೆ ಹಣ ನಾಣ್ಯ, ನೋಟು ಮತ್ತು ಬೇಡಿಕೆ ಠೇವಣಿಗಳ ರೂಪದಲ್ಲಿ ಇರ್ತದೆ. ಆದರೆ ಸಾಮೀಪ್ಯದ ಹಣ ಏನಿದೆ ಅದು ಹಣಕಾಸಿನ ಆಸ್ತಿ ಅಥವಾ ಸ್ವತ್ತುಗಳಾದಂತಹ ಬಾಂಡು, ಷೇರುಗಳು, ಅವಧಿ ಠೇವಣಿಗಳು, ವಿನಿಮಯ ಬಿಲ್ಗಳ ರೂಪದಲ್ಲಿ ಇರ್ತದೆ. ಮನಿ ಪೊಸೆಸ್ 100% ಲಿಕ್ವಿಡಿಟಿ. ಹಣ 100% ದ್ರವ್ಯತೆಯನ್ನು ಹೊಂದಿರ್ತದೆ. ಅಂದರೆ ಹಣ ದ್ರವ್ಯತೆ ಅಂತಂದರೆ ನಾವು ಆ ವಸ್ತುವಿನಿಂದ ಯಾವಾಗ ಬೇಕಾದರೂ ವಸ್ತುವನ್ನು ಕೊಂಡ್ಕೊಳ್ಬೋದು, ಅದು ದ್ರವ್ಯತೆ. ನಿಯರ್ ಮನಿ ಲ್ಯಾಕ್ಸ್ ಆಫ್ 100% ಲಿಕ್ವಿಡಿಟಿ. Difference between money and near money: money possesses 100% liquidity, but near money lacks of 100% liquidity. ಅಂದರೆ 100% ದ್ರವ್ಯತ್ವವನ್ನು ಸಾಮೀಪ್ಯದ ಹೊಂದಿರುವುದಿಲ್ಲ. ಉದಾಹರಣೆಗೆ ನೀವು ಬ್ಯಾಂಕ್ನಲ್ಲಿರ್ತಕ್ಕಂಥ ಅವಧಿ ಠೇವಣಿಗಳನ್ನ ತೆಗೆದುಕೊಳ್ಬೇಕು ಅಂದರೆ ಸಾಕಷ್ಟು ಸಮಯ ಇರ್ತದೆ. ಖಜಾನೆ ಬಿಲ್ಲುಗಳನ್ನ ಒಂದು ಖಜಾನೆ ಬಿಲ್ಲುಗಳು ಅಥವಾ ಬಾಂಡ್ಗಳನ್ನು ನಾವು ಹಣದ ರೂಪಕ್ಕೆ ಪರಿವರ್ತಿಸಬೇಕಾದ್ರೆ 2 ತಿಂಗಳು 3 ತಿಂಗಳು ಸಮಯ ಇರ್ತದೆ. ಹಾಗಾಗಿ ಇದು 100% ದ್ರವ್ಯತೆಯನ್ನು ಹೊಂದಿರೋದಿಲ್ಲ. ಮನಿ ಈಸ್ ನಾಟ್ ಆ್ಯನ್ ಇನ್ಕಮ್ ಎಲ್ಡಿಂಗ್ ಅಸೆಸ್ಟ್. ಹಣ ಆದಾಯವನ್ನು ನೀಡುವ ಆಸ್ತಿಯಲ್ಲ. ಬಟ್ ನಿಯರ್ ಮನಿ ಅಸೆಸ್ ಆರ್ ಇನ್ಕಮ್ ಎಲ್ಡಿಂಗ್ ಅಸೆಸ್ಟ್. ಯಾಕಂದರೆ ಬ್ಯಾಂಕ್ನಲ್ಲಿರ್ತದೆ, ಇವೆಲ್ಲದರ ಬಡ್ಡಿ ಬರ್ತದೆ. ಹೀಗಾಗಿ ಇದು ಒಂದು ಆದಾಯವನ್ನು ನೀಡ್ತಕ್ಕಂಥ ಸ್ವತ್ತು ಅಂತೇಳಿ ಕರಿಬೋದು. ಹಾಗಾಗಿ ಹಣವನ್ನು ಯಾವಾಗಲೂ ನಾವು ನೋಟು ನಾಣ್ಯಗಳ ರೂಪದಲ್ಲಿ ಉಳಿತಾಯ ಮಾಡದೆ ಅದನ್ನು ನಾವು ಡಿಮಾಂಡ್ ಡಿಪಾಸಿಟ್ಸು ಅಥವಾ ಟೈಮ್ ಡಿಪಾಸಿಟ್ಸು ಇವುಗಳ ರೂಪದಲ್ಲಿ ಹೂಡಿಕೆ ಮಾಡಿದಾಗ ಮಾತ್ರ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಹಣದ ವರ್ಗೀಕರಣವನ್ನು ನೋಡೋಣ. Classification of money. Money can be classified on the basis of relationship between the value of money as money and value of the money as a commodity. ಅಂದರೆ ಹಣದ ಮೌಲ್ಯ ಮತ್ತು ಹಣದ ಮೌಲ್ಯದ ನಡುವಿನ ಸಂಬಂಧದ ಆಧಾರದ ಮೇಲೆ ಹಣವನ್ನು ವರ್ಗೀಕರಿಸುವುದು. ಹಣದ ಮೌಲ್ಯ ಮತ್ತು ಹಣದ ಮೌಲ್ಯದ ನಡುವೆ ಇರತಕ್ಕಂಥ ಸಂದರ್ಭದಲ್ಲಿ ವರ್ಗೀಕರಿಸ್ಬೋದು. ಬ್ರಾಡ್ಲಿ ಮನಿ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ಫುಲ್ ಬಾಡೆಡ್ ಮನಿ, ರಿಪ್ರೆಸೆಂಟೇಟಿವ್ ಫುಲ್ ಬಾಡೆಡ್ ಮನಿ, ಕ್ರೆಡಿಟ್ ಮನಿ. ಪೂರ್ಣ ರೂಪದ ಹಣ, ಪ್ರತಿನಿಧಿ ಪೂರ್ಣ ರೂಪದ ಹಣ ಮತ್ತು ಸಾಲದ ಹಣ ಅಥವಾ ಬ್ಯಾಂಕ್ ಹಣ ಅಥವಾ ಕ್ರೆಡಿಟ್ ಹಣ ಅಂತೇಳಿ ವರ್ಗೀಕರಣ ಮಾಡ್ತೀವಿ. ಅಂದರೆ ಸಾಮೀಪ್ಯದ ಹಣದ ವರ್ಗೀಕರಣ ಇದು. ವಿನಿಮಯದ ಕರಡುಗಳು, ಮಸೂದೆಗಳು ಮತ್ತು ಅಂತಹ ಹಣಕಾಸು ಅಂದರೆ ಭವಿಷ್ಯದಲ್ಲಿ ಪಾವತಿಯನ್ನು ಮಾಡ್ತಕ್ಕಂಥವು. ಅಂದರೆ ಇಲ್ಲಿ ಫುಲ್ ಬಾಡೆಡ್ ಮನಿ ಅಂತಂದರೆ ಯೂನಿಟ್ ಆಫ್ ಮನಿ ಹೂಸ್ ಫೇಸ್ ವ್ಯಾಲ್ಯೂ ಆ್ಯಂಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಈಸ್ ನೋನ್ ಆ್ಯಸ್ ಫುಲ್ ಬಾಡೆಡ್ ಮನಿ ಈಸ್ ಈಕ್ವಲ್ ಟು ಮನಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕಾಮೋಡಿಟಿ ವ್ಯಾಲ್ಯೂ. ಅಂದರೆ ಒಂದು ಹಣದ ಮೌಲ್ಯ ಅದರ ವಸ್ತುವಿನ ಮೌಲ್ಯಕ್ಕೆ ಸಮವಾಗಿದ್ದರೆ ಅದನ್ನು ಪೂರ್ಣ ರೂಪದ ಹಣ ಅಂತೇಳಿ ಕರಿಬೋದು. Representative full bodied money, it refers to money which usually made for paper. The value of representative full bodied money is much higher than its value of commodity. The kinds of representative money: a convertible paper money and inconvertible paper money. Third one is credit money. Credit money refers to the money whose value is much lower than the face value. Token coin is represented token coin money, circulating promissory note issued by the central government, demand deposit in the bank. These are called as the credit money. And the some examples of the near money: drafts and bill exchange. ಠೇವಣಿಗಳು ಮತ್ತು
ವಿನಿಮಯ ಮಸೂದೆಗಳು. ಇವುಗಳ ಅವಧಿ 3 ತಿಂಗಳಾಗಿರ್ತವೆ. ಯಾವುದೇ ಒಂದು ವಸ್ತುವನ್ನು ಸರಕುಗಳನ್ನ ಮಾರಾಟ ಮಾಡಿದಾಗ ಅದನ್ನು ಕೊಂಡುಕೊಳ್ಳೋರು ನೀಡ್ತಕ್ಕಂತಹ ಒಂದು ಠೇವಣಿ ಅಥವಾ ವಿನಿಮಯ ಮಸೂದೆಗಳನ್ನ ಒಳಗೊಂಡಿರ್ತದೆ. ಎರಡನೇದು ಖಜಾನೆಯ ಬಿಲ್ಲುಗಳು, ಸರ್ಕಾರ ನೀಡ್ತಕ್ಕಂಥ ಖಜಾನೆ ಬಿಲ್ಲುಗಳು, ಬಾಂಡುಗಳು, ನಂತರ ಷೇರುಗಳು, ಆಮೇಲೆ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂತಹ ಉಳಿತಾಯ ಮತ್ತು ನಾವು ಅವಧಿ ಠೇವಣಿಗಳನ್ನ ಒಳಗೊಂಡಿರ್ತದೆ. ಆಮೇಲೆ ಉಳಿತಾಯ ಖಾತೆಯ ಪತ್ರಗಳಲ್ಲಿ ಇರ್ತದೆ, ಅವುಗಳನ್ನ ಒಳಗೊಂಡಿರ್ತದೆ. ನಾವು ಇನ್ನು ಮುಂದಿನ ಭಾಗದಲ್ಲಿ ಮೀನಿಂಗ್ ಆಫ್ ಮಾನಿಟ್ರಿ ಸ್ಟ್ಯಾಂಡರ್ಡ್, ಹಣದ ಪರಿಮಿತಿಯ ಬಗ್ಗೆ ನಾವು ಒಂದು ಚರ್ಚೆ ಮಾಡೋಣ. ಎ ಮಾನಿಟ್ರಿ ಸ್ಟ್ಯಾಂಡರ್ಡ್ ಈಸ್ ಎ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರೂಲ್ಸ್ ಗವರ್ನಿಂಗ್ ದ ಸಪ್ಲೈ ಆಫ್ ಮನಿ ಇನ್ ಎನ್ ಎಕಾನಮಿ. ಅಂದರೆ ಹಣದ ಪರಿಮಿತಿಯು ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಣ ಸಂಸ್ಥೆಗಳು ಮತ್ತು ನಿಯಮಗಳ ಒಂದು ಗುಂಪಾಗಿರ್ತದೆ. ಹಣದ ಪರಿಮಿತಿಯಲ್ಲಿ 2 ವಿಧಗಳು, ಒಂದು ಮೆಟಾಲಿಕ್ ಸ್ಟ್ಯಾಂಡರ್ಡ್, ಇನ್ನೊಂದು ಪೇಪರ್ ಸ್ಟ್ಯಾಂಡರ್ಡ್. ಹಣದ ಪರಿಮಿತಿ 2 ವಿಧಗಳನ್ನ ಒಳಗೊಂಡಿರ್ತದೆ. ಒಂದು ಲೋಹದ ಹಣದ ಪರಿಮಿತಿ, ಇನ್ನೊಂದು ಕಾಗದದ ಹಣದ ಪರಿಮಿತಿ. ಮೆಟಾಲಿಕ್ ಸ್ಟ್ಯಾಂಡರ್ಡ್. First we will discuss about the metallic standard. Under metallic standard, the monetary unit is determined in terms of some metal like gold, silver, etc. Standard coins are made out of the metal. Standard coins are fully bodied, legal tender. Their value is equal to the intrinsic metallic worth. ಅಂದರೆ ಇಲ್ಲಿ ಲೋಹದ ಹಣದ ಪದ್ಧತಿಯಲ್ಲಿ ಲೋಹದ ಚಿನ್ನ, ಬೆಳ್ಳಿ ಮುಂತಾದ ಲೋಹದ ಮೂಲಕ ನಾಣ್ಯಗಳನ್ನು ಅಥವಾ ಹಣವನ್ನು ಮಾಡಲಾಗ್ತದೆ. ಆ ನಾಣ್ಯದ ಮೌಲ್ಯದ ಏನು ಮೊತ್ತ ಇರ್ತದೆ ಅಥವಾ ನಾಣ್ಯದ ಮೌಲ್ಯ ಅದಕ್ಕೆ ಬಳಸಿಕೊಂಡಂಥ ಲೋಹದ ಮೌಲ್ಯಕ್ಕೆ ಸಮವಾಗಿರ್ತದೆ. ಇದನ್ನು ನಾವು ಮೆಟಾಲಿಕ್ ಸ್ಟ್ಯಾಂಡರ್ಡ್ ಅಥವಾ ಲೋಹದ ಹಣದ ಪದ್ಧತಿ ಅಂತ ಕರಿತೀವಿ. ಟೈಪ್ಸ್ ಆಫ್ ಮೆಟಾಲಿಕ್ ಸ್ಟ್ಯಾಂಡರ್ಡ್: ಮೊನೋಮೆಟಾಲಿಸಮ್ ಆ್ಯಂಡ್ ಬೈ ಮೆಟಾಲಿಸಮ್. ಅಂದರೆ ಏಕಲೋಹ ಪದ್ಧತಿ, ದ್ವಿಲೋಹ ಪದ್ಧತಿ. In monometallism refers to the monetary system in which the monetary unit is made up or convertible to only one metal. ಏಕಲೋಹ ಪದ್ಧತಿಯಲ್ಲಿ ಕೇವಲ ಒಂದು ಲೋಹನ ಉಪಯೋಗಿಸಲಾಗ್ತದೆ, ಆ ಒಂದು ಲೋಹಕ್ಕೆ ಮಾತ್ರ ಪರಿವರ್ತನೆಗೊಳ್ತದೆ. ಉದಾಹರಣೆಗೆ ಚಿನ್ನದ ನಾಣ್ಯ ಅಂತೇಳಿ ಕರಿಬೋದು. Bimetallism is a monetary system which attempts the base of the currency on 2 metals. 2 ಲೋಹಗಳನ್ನು ಅಥವಾ 2 ಲೋಹಗಳಿಗೆ ಪರಿವರ್ತನೆ ಆಗಬಹುದಾದ ಲೋಹದ ನಾಣ್ಯಗಳನ್ನ ನಾವು ದ್ವಿಲೋಹ ಪದ್ಧತಿ ನಾಣ್ಯ ಅಂತ ಕರಿತೀವಿ. ಆ್ಯಂಡ್ ಟೈಪ್ಸ್ ಆಫ್ ದ ಮೊನೋಮೆಟಾಲಿಸಮ್, ಎಕ್ಸಾಂಪಲ್ಸ್ ಆಫ್ ದ ಮೊನೋಮೆಟಾಲಿಸಮ್, ಇಟ್ಸ್ one is the silver standard, another one is the gold standard. Under silver standard, the money unit defined in terms of silver. The standard coins are made by silver and are a fixed weight and finance in terms of silver. ಅದರಲ್ಲಿ ಲೋಹದ ಅದು ಬೆಳ್ಳಿ ಪರಿಮಿತಿಯಲ್ಲಿ ಬೆಳ್ಳಿಯ ಮೌಲ್ಯದೊಂದಿಗೆ ಆ ನಾಣ್ಯವನ್ನು ನಿರ್ಧರಿಸಲಾಗ್ತಿತ್ತು. ಸೆಕೆಂಡ್ ಒನ್ ಈಸ್ ಗೋಲ್ಡ್ ಸ್ಟ್ಯಾಂಡರ್ಡ್. ಗೋಲ್ಡ್ ಸ್ಟ್ಯಾಂಡರ್ಡ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಫ್ರಮ್ ದ ಮೊನೋಮೆಟಾಲಿಸಮ್ ಸ್ಟ್ಯಾಂಡರ್ಡ್. ದ ಮಾನಿಟರಿ ಯೂನಿಟ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಗೋಲ್ಡ್. ದ ಸ್ಟ್ಯಾಂಡರ್ಡ್ ಆಫ್ ಕಾಯಿನ್ ಪೊಸೆಸ್ ಎ ಫಿಕ್ಸ್ಡ್ ವೇಟ್ ಆ್ಯಂಡ್ finances of the gold. The gold standard remained widely accepted in the most of the countries in the world during the last quarter of the 19th century and the first quarter of the 20th century. ಅಂದರೆ ಈ ಸುವರ್ಣ ಲೋಹ ಪದ್ಧತಿ ಅಂತ ಏನು ಕರಿತೀವಿ, ಚಿನ್ನದ ನಾಣ್ಯದ ಪರಿಮಿತಿ, ಇದು 20ನೇ ಶತಮಾನದ ಆರಂಭದಲ್ಲಿ ಮತ್ತು 19ನೇ ಶತಮಾನದ ಕೊನೆ ಭಾಗದಲ್ಲಿ ಬಹಳಷ್ಟು ಪ್ರಚಾರವನ್ನು ಪಡೆದಿತ್ತು. ಈಗ ಇರ್ತಕ್ಕಂಥ ಹಣದ ಪದ್ಧತಿ ಕಾಗದದ ಹಣದ ಪರಿಮಿತಿ, ಪೇಪರ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಪೇಪರ್ ಸ್ಟ್ಯಾಂಡರ್ಡ್ ರೆಫರ್ಸ್ ಟು ಮಾನಿಟರಿ ಸ್ಟ್ಯಾಂಡರ್ಡ್ ಇನ್ ವಿಚ್ ಇನ್ಕನ್ವರ್ಟೇಬಲ್ ಪೇಪರ್ ಮನಿ ಸರ್ಕ್ಯುಲೇಟ್ಸ್ ಆ್ಯಸ್ ಅನ್ಲಿಮಿಟೆಡ್ ಲೀಗಲ್ ಟೆಂಡರ್. ಅಂದರೆ ಕಾಗದ ಹಣ ಅನ್ನೋದು ಪರಿವರ್ತಿಸಲಾಗದ ಹಣ. ಇದು ಅನಿಯಮಿತವಾಗಿ ಕಾನೂನುಬದ್ಧವಾಗಿ ಪೂರೈಕೆ ಆಗ್ತಕ್ಕಂಥ ಹಣ. ಈ ಹಣದಲ್ಲಿ ಆ ಒಂದು ನಾಣ್ಯ ಅಥವಾ ನೋಟಿನ ಮೇಲೆ ಇರ್ತಕ್ಕಂಥ ಮೌಲ್ಯಕ್ಕೂ ಅದರಲ್ಲಿ ಉಪಯೋಗಿಸುವಂಥ ವಸ್ತುವಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇದು ಕೇವಲ ಮೌಲ್ಯವನ್ನು ಸೂಚಿಸತಕ್ಕಂಥ, ಸಾಂಕೇತಿಕವಾಗಿ ಮೌಲ್ಯವನ್ನು ಸೂಚಿಸುತ್ತದೆ. ಅಂಡರ್ ಪೇಪರ್ ಮನಿ ಸ್ಟ್ಯಾಂಡರ್ಡ್, ಆಲ್ದೋ ದ ಸ್ಟ್ಯಾಂಡರ್ಡ್ ಮನಿ ಇಸ್ ಮೇಡ್ ಆಫ್ ಪೇಪರ್, ಬೋತ್ ಕರೆನ್ಸಿ ಆ್ಯಂಡ್ ಕಾಯಿನ್ಸ್ ಸರ್ವ್ಸ್ ಆ್ಯಸ್ ಎ ಸ್ಟ್ಯಾಂಡರ್ಡ್ ಮನಿ ಫಾರ್ ಪರ್ಪೋಸ್ ಆಫ್ ಪೇಮೆಂಟ್. ಈ ಕಾಗದ ಹಣ ಕೆಲವೊಂದು ರೀತಿಯಾದಂಥ ಲಕ್ಷಣಗಳನ್ನ ಒಳಗೊಂಡಿದೆ.
ಏನು ಲಕ್ಷಣಗಳು ಅಂತ ಏನು ನೋಡಿದರೆ, ಪೇಪರ್ ಮನಿ ಸರ್ಕ್ಯುಲೇಟ್ಸ್ ಆ್ಯಸ್ ಸ್ಟ್ಯಾಂಡರ್ಡ್ ಮನಿ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಆ್ಯಸ್ ಅನ್ಲಿಮಿಟೆಡ್ ಲೀಗಲ್ ಟೆಂಡರ್ ಇನ್ ದ ಡಿಸ್ಚಾರ್ಜ್ ಆಫ್ ಅ ಒಬಿಲಿಯನ್. ಕಾಗದ ಹಣ ಏನಿದೆ ಅದು ಅನಿಯಮಿತವಾಗಿ ಕಾನೂನುಬದ್ಧವಾಗಿ ಸ್ವೀಕರಿಸಲ್ಪಡುತ್ತದೆ ಎಲ್ಲಿವರೆಗೆ ಅದರ ಒಂದು ಮಾನ್ಯತೆಯನ್ನು ತೆಗೆದುಕೊಳ್ಳುವುದಿಲ್ಲೋ ಅಲ್ಲಿ ತನಕ ಅದು ಚಲಾವಣೆಯಲ್ಲಿ ಇರ್ತದೆ. ಹಣದ ಘಟಕವನ್ನು ಸರಕುಗಳ ವಿನಿಮಯದಲ್ಲಿ ವ್ಯಾಖ್ಯಾನಿಸುವುದಿಲ್ಲ. ದ ನೀಡ್ ಆಫ್ ಮನಿ ಈಸ್ ನಾಟ್ ಡಿಪೆಂಡ್ ಇನ್ ಟರ್ಮ್ಸ್ ಆಫ್ ಕಮಾಡಿಟಿ. ಚಲಾವಣೆಯಲ್ಲಿ ಇರ್ತಕ್ಕಂಥ ಹಣ ಸರಕು ಮೌಲ್ಯ ಇದರೊಳಗಡೆ ಇರೋದಿಲ್ಲ. ವಿತ್ತೀಯ ಘಟಕದ ಕೊಳ್ಳುವ ಶಕ್ತಿಯನ್ನು ಯಾವುದೇ ಸರಕುಗಳಿಗೆ ಸಮನಾಗಿರಿಸೋದಿಲ್ಲ. ದ ಫಾರಿನ್ ರೇಟ್ ಆಫ್ ಎಕ್ಸ್ಚೇಂಜ್ ಇಸ್ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಪ್ಯಾರಿಟಿ ಆಫ್ ಪರ್ಚೇಸಿಂಗ್ ಪವರ್ ಆಫ್ ದ ಕರೆನ್ಸೀಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಅಂದರೆ ಇಲ್ಲಿ ನಾವು ವಿದೇಶಿ ವಿನಿಮಯ ಪದ್ಧತಿಯಲ್ಲಿ ನಾವು ನಾಣ್ಯದ ಒಂದು ಮೌಲ್ಯ ನಿರ್ಧರಿಸಬೇಕಾದ್ರೆ ಹಣದ ಕೊಳ್ಳುವ ಶಕ್ತಿ ಸಮಾನತೆ ಆಧಾರದ ಮೇಲೆ ಉಪಯೋಗಿಸ್ತೀವಿ. ಇನ್ನು ಕಾಗದದ ಹಣದ ಗುಣಗಳೇನು ಅಂತೇಳಿ, ಕಾಗದ ಹಣ ಎಕಾನಾಮಿಕಲ್, ಮಿತವ್ಯಯ, ಮುದ್ರಿಸಲಿಕ್ಕೆ ಕಡಿಮೆ ಒಂದು ಮೊತ್ತದಲ್ಲಿ ಹೆಚ್ಚು ಮೌಲ್ಯದ ನೋಟಗಳನ್ನ ಮುದ್ರಿಸ್ಬೋದು. ಪ್ರಾಪರ್ ಯೂಸ್ ಆಫ್ ಗೋಲ್ಡ್, ಅಂದರೆ ಕಾಗದ ಹಣ ನಾವು ಮುದ್ರಿಸಬೇಕಾದ್ರೆ ಚಿನ್ನವನ್ನು ಇಂತಿಷ್ಟು ಇರಬೇಕಂತಿರ್ತದೆ. ಚಿನ್ನವನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಸ್ಥಿತಿಸ್ಥಾಪಕತ್ವ ಗುಣ, ಇಲಾಸ್ಟಿಕ್ ಮನಿ ಸಪ್ಲೈ ಇರ್ತದೆ. ಹಣದ ಪೂರೈಕೆ ಸ್ಥಿತಿಸ್ಥಾಪಕತ್ವ ಹೊಂದಿರ್ತದೆ. ಬೇಕಾದಾಗ ಹೆಚ್ಚು ಮಾಡ್ಬೋದು, ಬೇಡವಾದಲ್ಲಿ ಅದನ್ನು ಹಣದ ಪೂರೈಕೆಯನ್ನು ಕಡಿಮೆ ಮಾಡಿಕೊಳ್ಳುವುದು. ಯಾಕಂದರೆ RBI ಅದನ್ನು ಅಥವಾ ಕೇಂದ್ರ ಬ್ಯಾಂಕ್ ಅದನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಪೂರ್ಣ ಉದ್ಯೋಗದ ಸಾಧಿಸಲು, ಆರ್ಥಿಕ ಬೆಳವಣಿಗೆಯನ್ನು ಉತ್ತಮಪಡಿಸಲು ಇದು ಸಹಾಯ ಆಗ್ತದೆ. ಎನ್ಸರ್ ಫುಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಅವಾಯ್ಡ್ಸ್ ಡಿಪ್ಲೇಷನ್, ಅಂದರೆ ಹಣದುಬ್ಬರವಿಳಿತವನ್ನು ಇದು ತಪ್ಪಿಸ್ತದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇದು ಭಾಳಷ್ಟು ಉಪಯೋಗ. ಬೆಲೆ ಸ್ಥಿರತೆಯನ್ನು ತರುತ್ತದೆ. ವಿನಿಮಯ ದರವನ್ನು ನಿಯಂತ್ರಣ ಮಾಡ್ತದೆ. ಅದೇ ರೀತಿ ಕಾಗದ ಹಣ ಕೆಲವೊಂದು ಅವಗುಣಗಳನ್ನ ಹೊಂದಿರ್ತದೆ. ಎಕ್ಸ್ಚೇಂಜ್ ಇನ್ಸ್ಟೆಬಿಲಿಟಿ, ವಿನಿಮಯದ ಅಸ್ಥಿರತೆ ಹೊಂದಿರ್ತದೆ. ಆಂತರಿಕ ಬೆಲೆಯ ಅಸ್ಥಿರತೆ ಹೊಂದಿರುತ್ತದೆ. ಇಂಟರ್ನಲ್ ಪ್ರೈಸ್ ಇನ್ಸ್ಟೆಬಿಲಿಟಿ. ಡೇಂಜರ್ಸ್ ಆಫ್ ಇನ್ಫ್ಲೇಷನ್, ಅಂದರೆ ಹಣದುಬ್ಬರದ ಅಪಾಯಗಳಿರ್ತವೆ. ಡೇಂಜರ್ ಆಫ್ ಮಿಸ್ಮ್ಯಾನೇಜ್ಮೆಂಟ್, ದುರುಪಯೋಗದ ಅಪಾಯಗಳಿರ್ತವೆ. ಕೋಟಾ ನೋಟುಗಳು ಅಥವಾ ನಕಲಿ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರ್ತಕ್ಕಂಥ ಅಪಾಯ ಇರ್ತದೆ. ಲಿಮಿಟೆಡ್ ಫ್ರೀಡಮ್, ಸೀಮಿತ ಸ್ವಾತಂತ್ರ್ಯ ಇರ್ತದೆ. ಸ್ವಯಂಚಾಲಿತವಾದ ಕೆಲಸ ಅನಿಸುತ್ತೆ. ಅಬ್ಸೆನ್ಸ್ ಆಫ್ ಆಟೋಮೆಟಿಕ್ ವರ್ಕಿಂಗ್, ಯಾಕಂದರೆ ಯಾವ ರೀತಿ ಚಿನ್ನದ ನಾಣ್ಯದಲ್ಲಿ ಸ್ವಯಂಚಾಲಿತ ಹೊಂದಾಣಿಕೆ ಪದ್ಧತಿ ಇರ್ತಿತ್ತೋ ಅದು ಕಾಗದ ಹಣದಲ್ಲಿ ಇರೋದಿಲ್ಲ. ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು RBI ಪ್ರಕಾರ ಹಣದ ಪೂರೈಕೆ, ಹಣದ ಪರಿಮಿತಿಗಳು, ಕಾಗದದ ಲೋಹದ ಇವುಗಳೆಲ್ಲ ಬಗ್ಗೆ ಚರ್ಚೆ ಮಾಡಿದ್ವಿ.